ಮಧ್ಯಪ್ರಾಚ್ಯ ಯುದ್ಧ 4ನೇ ವಾರದಲ್ಲಿ ಮುಂದುವರಿಯುತ್ತಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ನಡೆಸಿದ ದಾಳಿ ಕಾರ್ಯಾಚರಣೆ ಮಧ್ಯಪ್ರಾಚ್ಯವನ್ನ ದಾಟಿ ವಿಸ್ತರಿಸತೊಡಗಿದೆ. ಹೋರ್ಮುಜ್ ಜಲಸಂಧಿಯನ್ನ ವ್ಯಾಪಾರಕ್ಕೆ ಮುಕ್ತ ಮಾಡಿ ಇಲ್ಲವೇ ಇನ್ನಷ್ಟು ಕಠಿಣ ದಾಳಿಯನ್ನ ಎದುರಿಸಿ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಎಚ್ಚರಿಕೆಯನ್ನ ಇರಾನ್ನ ಗಣ್ಯ ಮಾಡಿದೆ ಮಾತ್ರವಲ್ಲ, ತನ್ನ ವಿದ್ಯುತ್ ಸ್ಥಾವರಗಳನ್ನ ಮುಟ್ಟಿದ್ರೆ ಜೋಕೆ ಎಂಬ ಎಚ್ಚರಿಕೆಯನ್ನ ರವಾನಿಸಿದೆ. ಶನಿವಾರದಂದು ಡೊನಾಲ್ಡ್ ಟ್ರಂಪ್ ಇರಾನಿಗೆ 48 ಗಂಟೆಗಳ ಒಳಗೆ ಹೋರ್ಮುಜ್ ಜಲಸಂಧಿಯನ್ನ ವ್ಯಾಪಾರಕ್ಕೆ ಮುಕ್ತ ಮಾಡುವಂತೆ ಗಡುವು ನೀಡಿದ್ರು. ಅದು ಸೋಮವಾರ ಅಂದ್ರೆ ಮಾರ್ಚ್ 23ರಂದು ಮುಕ್ತಾಯಗೊಂಡಿದೆ. ಆದರೆ ಇರಾನ್ ತನ್ನ ನಿರ್ಧಾರದಿಂದ ಒಂದಿಂಚು ಕದಲಿಲ್ಲ. ಬದಲು ತನ್ನ ವಿದ್ಯುತ್ ಸೌಲಭ್ಯಗಳ ಮೇಲೆ ದಾಳಿ ಮಾಡಿದ್ದೇ ಆದಲ್ಲಿ ತಾನು ಕೊಲ್ಲಿ ರಾಷ್ಟ್ರಗಳಂತಹ ಸೌಲಭ್ಯಗಳನ್ನು ಧ್ವಂಸ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ವಿದ್ಯುತ್ ಮೂಲ ಸೌಕರ್ಯ ಧ್ವಂಸವಾದರೆ ಕುಡಿಯುವ ನೀರಿಗೂ ತತ್ವಾರವಾಗಲಿದೆ. ಯುದ್ಧದಲ್ಲಿ ಇದುವರೆಗೆ 2,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎಂದು ಅಧಿಕೃತ ಮಾಹಿತಿಗಳು ಹೇಳುತ್ತಿವೆಯಾದರೂ ನಿಜವಾದ ಸಂಖ್ಯೆ ಅದಕ್ಕಿಂತ ಬಹಳಷ್ಟು ಹೆಚ್ಚು ಇದೆ ಎಂದು ಅಂದಾಜಿಸಲಾಗಿದೆ. ಇರಾನಿನಲ್ಲಿ ಅಂತರ್ಜಾಲ ಸಂಪರ್ಕದ ಮೇಲಿನ ನಿರ್ಬಂಧ 24ನೇ ದಿನವೂ ಮುಂದುವರೆದಿದೆ. ಇಸ್ರೇಲ್ ತನ್ನ ಭೂಸೇನೆಯನ್ನ ಯುದ್ಧಕ್ಕೆ ನಿಯೋಜಿಸುವಲ್ಲಿ ಮುಂದಡಿಯಿಟ್ಟಿದೆ. ದಕ್ಷಿಣ ಲೆಬಾನಿನ್ನಲ್ಲಿ ಅದು ಕ್ರಾಸಿಮಿಯಾ ಸೇತುವೆಯನ್ನ ಧ್ವಂಸ ಮಾಡಿದೆ. ಅರಾದ್ ಮತ್ತು ಡಿಮೋನಾ ನಗರಗಳಲ್ಲಿ 180ಕ್ಕೂ ಹೆಚ್ಚು ಜನರನ್ನ ಗಾಯಗೊಳಿಸಿದ ಇರಾನ್ ದಾಳಿಯ ಬಳಿಕ ಇರಾನ್ ಅನ್ನು ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡುವುದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಘೋಷಿಸಿದ್ದಾರೆ. ಮಧ್ಯಪ್ರಾಚ್ಯದಿಂದಾಚೆಗೆ ಕ್ಷಿಪಣಿ ಹಾರಿಸುವ ಸಾಮರ್ಥ್ಯ ತನಗಿದೆ ಎಂಬುದನ್ನ ಇರಾನ್ ತೋರಿಸಿದೆ. ಇದು ಯುರೋಪಿಯನ್ ಯೂನಿಯನ್ ಚಿಂತಿಸುವಂತೆ ಮಾಡಿದೆ. ಈ ನಡುವೆ ಬಲದ ಮೂಲಕ ಶಾಂತಿ ಎಂಬ ಸಿದ್ಧಾಂತವನ್ನ ಪ್ರತಿಪಾದಿಸಿರುವ ಟ್ರಂಪ್ ಇಂದಿನ ಬಳಿಕ ಇರಾನ್ ವಿರುದ್ಧ ಹೆಚ್ಚಿನ ಬಲ ಪ್ರಯೋಗ ಮಾಡುವ ಸಾಧ್ಯತೆಗಳಿವೆ. ಇರಾನಿನೊಳಗೆ ಭೂಸೇನೆಯನ್ನು ನುಗ್ಗಿಸುವ ಬಗ್ಗೆ ಚಿಂತನೆ ನಡೆದಿದೆ ಎಂದು ಅಮೆರಿಕ ಮಿಲಿಟರಿ ಮೂಲಗಳು ಹೇಳಿರುವುದಾಗಿ ಸಿಬಿಎಸ್ ವರದಿ ಮಾಡಿದೆ. ಹೋರ್ಮುಜ್ ಜಲಸಂಧಿಯಲ್ಲಿ ನೂರಾರು ತೈಲ ಸಾಗಾಟ ಹಡಗುಗಳು ಮುಂದೆ ಚಲಿಸಲಾಗಿದೆ ನಿಂತಿವೆ. ತೈಲ ಬೆಲೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿದ್ದು ಅಮೆರಿಕದಲ್ಲಿ ತೈಲ ದರ ತಗ್ಗಿಸಲು ಆಗ್ರಹಗಳು ಬಲವಾಗಿ ಕೇಳಿ ಬರ್ತಾ ಇವೆ. ತೈಲ ದರ ಏರಿಕೆ ಅಮೆರಿಕದಲ್ಲಿ ಟ್ರಂಪ್ ನಿರ್ಧಾರವನ್ನು ಜನತೆ ಪ್ರಶ್ನಿಸುವಂತೆ ಮಾಡಿದೆ. ಇದರಿಂದ ಯುದ್ಧ 24ನೇ ದಿನದಂದು ಇನ್ನಷ್ಟು ವಿಸ್ತಾರಗೊಳ್ಳುವ ಸೂಚನೆಯನ್ನ ನೀಡಿದೆ. ಇರಾನಿನ ನ್ಯಾಷನಲ್ ಡಿಫೆನ್ಸ್ ಕೌನ್ಸಿಲ್ ತನ್ನ ಕರಾವಳಿ ಭಾಗದ ಮೇಲೆ ಯಾವ ರೀತಿಯ ದಾಳಿಯಾದರೂ ಪರ್ಷಿಯನ್ ಕೊಲ್ಲಿಯ ಎಲ್ಲಾ ಸಂಪರ್ಕ ವ್ಯವಸ್ಥೆಗಳನ್ನು ಹಾಳುಗೆಡುವುದಾಗಿ ಹೇಳಿದೆ. ಇರಾನಿನ ಬೂಶೇರ್ ಅಣು ವಿದ್ಯುತ್ ಸ್ಥಾವರದ ಮೇಲೆ ನಡೆದ ದಾಳಿಯ ಬಗ್ಗೆ ರಷ್ಯಾ ಕಳವಳ ವ್ಯಕ್ತಪಡಿಸಿದೆ. ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಅವರು ಈ ಬಗ್ಗೆ ಕಳವಳ ಹಂಚಿಕೊಂಡಿದ್ದು ಅದರಲ್ಲಿ ಈ ದಾಳಿ ಅತ್ಯಂತ ಅಪಾಯಕಾರಿ ಸ್ಥಿತಿಯನ್ನು ಉಂಟು ಮಾಡಲಿದೆ ಎಂದಿದ್ದಾರೆ. ಇಂತಹ ದಾಳಿಗಳು ದುರಸ್ತಿ ಮಾಡಲಾರದ ಹಾನಿಯನ್ನ ಉಂಟು ಮಾಡ್ತಾ ಇವೆ ಎಂದು ರಷ್ಯಾ ಹೇಳಿದೆ. ಇಸ್ರೇಲ್ನ ಬೆನ್ ಗುರಿಯಾನ್ ವಿಮಾನ ನಿಲ್ದಾಣದ ಮೇಲೆ ಕ್ಷಿಪಣಿ ದಾಳಿಯ ಸೈರನ್ ಮೊಳಗಿದ ಹಿನ್ನೆಲೆಯಲ್ಲಿ ಅಲ್ಲಿದ್ದ ಪ್ರಯಾಣಿಕರನ್ನ ತೆರವು ಮಾಡಲಾಗಿದೆ.